ಪಾಸಿಟಿವ್ ಥಿಂಕಿಂಗಿನ ಕೆಪಾಸಿಟಿ ಏನು, ಮಹತ್ವ ಏನು, ಹೆಂಗೆ ನಾವು ಹೆಂಗೆ ಪಾಸಿಟಿವ್ ಥಿಂಕ್ ಮಾಡ್ತಾ ಇರೋದು ಹೇಗೆ? ಯಾಕಂದ್ರೆ ಒಂದು ಸಹಜವಾಗಿ ಇನ್ನೊಬ್ಬರ ಮೇಲೆ ಕೋಪ ಬರುತ್ತೆ, ಅದಕ್ಕೆ ಇಲ್ಲ ಮತ್ಸರ ಬರುತ್ತೆ, ಇನ್ನೇನೋ ಬರುತ್ತೆ. ಅದಕ್ಕೆ ಕೀಪ್ ಅವರ್ ಮೈಂಡ್ ಪಾಸಿಟಿವ್. ಅದಕ್ಕೆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್. ನಿಮ್ಮ ಸಾಮರ್ಥ್ಯದ ಅರಿವು ನಿಮಗಿರಬೇಕು, ನಿಮ್ಮ ದೌರ್ಬಲ್ಯದ ಅರಿವು ನಿಮಗಿರಬೇಕು. ಆಂಜನೇಯ ಮಹಾವೀರ, ಮಹಾಶೂರ. ಅಂಗದರೆ ಜಾಮಂದ್ರೆ ಬನ್ನಿ ಸಮುದ್ರಕ್ಕೆ ಬಿದ್ದು ನಾವು ಸಾಯೋಣ ಅಂತ ಹೇಳಿಲ್ಲ. ಯಾಕೆ 100 ಯೋಜನ ಸಮುದ್ರ ನಾನು ಹಾರಕ್ಕಾಗಲ್ಲ. ಹೌದು, ಹಂಗ ಹೇಳಿಲ್ಲ. ಓಕೆ. ಕಣ್ಣಲ್ಲಿ ನೀರು ಸೂಸ್ತಾ ಇದ್ದಾನೆ, ಬನ್ನಿ ಸಾಯೋಣ ಅಂತ ಹೇಳ್ತಾನೆ. ಆಗ ಜಾಂಬು ಅಂತ ಅಂಗದೆಲ್ಲ, ಇಲ್ಲಪ್ಪ ನೀನು 1000 ಯೋಜನೆ ಕೂಡ ನೀನು ಗೆಲ್ಲಬಲ್ಲೆ, ಹಾರಬಲ್ಲೆ, ಗೊತ್ತೇ ಇಲ್ಲ ತನಗಷ್ಟ, ನಿನ್ನ ಶಕ್ತಿಯನ್ನು ನಿನಗಿಲ್ಲ ಅಂದಾಗ ಬೆಳಿತಾನೆ. ಮತ್ತು ಹಾರ್ಕೊಂಡು ಹೋಗ್ತಾನೆ, ಲಂಕಾದಹನ ಮಾಡಿ ಬರ್ತಾನೆ. ಅಂದ್ರೇನು, ಆಂಜನೇಯ ಅಂತ ಮಹಾವೀರನಿಗೆ ತನ್ನ ಶಕ್ತಿಯರು ಪೂರ್ಣ ಶಕ್ತಿಯರು ಇಲ್ಲ, ಅದಕ್ಕೆ ಶಾಪ ಅಂತ ಒಂದು ಕತೆ ಹೇಳ್ತಾರೆ. ಅದೇ ಮಾಡಿದ್ದೇನೋ ಬೇರೆಯವರು, ನಿನ್ನ ಶಕ್ತಿ ಇದೆ ಕಮಾನ್. ಆಗ ಇನ್ನೊಂದು, ನನ್ನಲ್ಲಿ ಏನೂ ಶಕ್ತಿ ಇಲ್ಲ, ಅರೆ ನಾನು ಯುದ್ಧಕ್ಕೆ ಹೋಗ್ತೇನೆ. ಉತ್ತರ ಕುಮಾರ ಅವನಿಗೆ ಒಂದಿನ ಯುದ್ಧ ನೋಡಿದವನಲ್ಲ, ಒಂದಿನ ಕತ್ತಿ ಹಿಡಿದವನಲ್ಲ. ಎಲ್ಲ ಕೌರೆಲ್ಲ ಮುದುಕರು ಬಂದಿದ್ದಾರೆ ಸಖಿಯರಿಗೆ, ನಿಮಗೇನು ಬೇಕು ವಸ್ತುಗಳ ತಂದು ಕೊಡ್ತೇನೆ. ಹೋಗ್ತಾನೆ, ಓಡೋಗ್ತಾನೆ ಇದರಿಂದ. ಹಾಗಾಗಿ ಒಂದು ಸ್ವಾವಲೋಕನ, ನಿಮ್ಮ ಶಕ್ತಿ ಎಷ್ಟಿದೆ, ನಿಮ್ಮ ದೌರ್ಬಲ್ಯ ಏನಿದೆ. ನೀವೊಂದು ಕೆಲಸ ಮಾಡುವಾಗ ಒಂದು ಮನೆ ಕಟ್ಟಬೇಕು, ನಿಮ್ಮಲ್ಲಿ ಅಷ್ಟು ಹಣ ಇದೆಯೇ, ಒಳ್ಳೆ ಕಾಂಟ್ರಾಕ್ಟರ್ ಗೊತ್ತಾ ನಿಮಗೆ, ಅಥವಾ ಒಳ್ಳೆ ಆರ್ಕಿಟೆಕ್ಚರ್ ಗೊತ್ತಾ? ಹೌದಾರೆ, ಇರೋ ಹಣದಲ್ಲಿ ಎಂಥ ಮನೆ, ಇದು ಪ್ಲ್ಯಾನಿಂಗ್. ಹಾಗೆ ನಿಮ್ಮ ಇತಿಮಿತಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಆಮೇಲೆ ಆತ್ಮವಿಶ್ವಾಸ. ಇಲ್ಲದ್ರೆ ಸರ್ ಮನೆ ಶುರು ಮಾಡಿಬಿಟ್ಟೆ ಸರ್, ಅದಕ್ಕೆ ನಿಂತೋಗಿದೆ ಸರ್, ಎಲ್ಲ ಮೋಸ ಮಾಡಿಬಿಟ್ಟು ಸರ್, ಬೇಜಾರಾಗ್ಬಿಟ್ಟಿದೆ ಸರ್. ಹಾಗಾಗಿ ಪಾಸಿಟಿವ್ ಥಿಂಗ್ ಅಂದರೆ, ನಾನು ಮನೆ ಕಟ್ಟಬಲ್ಲೆ, ಮಗಳಿಗೆ ಮದುವೆ ಮಾಡಬಲ್ಲೆ, ನಾನು ಪ್ರಮೋಷನ್ನ ಪಡೆಯಬಲ್ಲೆ, ನಾನು ಸಾಧಕನಾಗಬಲ್ಲೆ, ನನಗೂ ರಾಜ್ಯೋತ್ಸವ ಪ್ರಶಸ್ತಿ ಬರುವಂಥ ಕೆಲಸ ಮಾಡಬಲ್ಲೆ. ಇದು ಪಾಸಿಟಿವ್ ಥಿಂಕಿಂಗ್. ಆಗುತ್ತಾ ಇಲ್ಲೋ ನೋಡಿ. ಆಯಿತು, ರಾಜ್ಯೋತ್ಸವ ಅವಾರ್ಡ್ ಸಿಗೋದಿಲ್ಲ, ಜಿಲ್ಲಾ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಲಿ ಸಾಕು, ಅದು ತಾಲೂಕು ಅವಾರ್ಡ್ ಸಿಕ್ಕಲಿ ಸಾಕು.